ಮೇಷರಾಶಿಯವರಿಗೆ ಈ ತಿಂಗಳು ದೊಡ್ಡ ಪರೀಕ್ಷೆ. ಕೊನೆಯಲ್ಲಿ ಅಚ್ಚರಿಯಾದಂಥ ಒಂದು ಜಯ ಸಿಗ್ತಾ ಹೋಗುತ್ತೆ. ಯಾಕಂದರೆ ದೊಡ್ಡ ಮೆಟ್ಟಲುಗಳ ಹತ್ತುತ್ತಾ ಇದ್ದಾಗ ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ. ತುಂಬ ಹುಷಾರಾಗಿ ಹೆಜ್ಜೆಯನ್ನು ಇಡಬೇಕು, ಇಲ್ಲಾಂತಂದರೆ ದೊಡ್ಡ ಸಮಸ್ಯೆ ಆಗೋದಂತೂ ಗ್ಯಾರಂಟಿ. ಆದರೆ ನೀವು ನಾನು ಹೇಳುವಂತಹ ಕೆಲವೊಂದಾರು ವಿಚಾರವನ್ನು ಮನಸ್ಸಿನಲ್ಲಿ ಗಮನ ಇಟ್ಟುಕೊಂಡು ನೀವು ಅದನ್ನು ಪಾಲನೆ ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗೂ ಕೂಡ ಕೊನೆಯಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಮೇಷರಾಶಿಯವರಿಗೆ ಏನು ಅಂತಂದರೆ ಈ ತಿಂಗಳು ಸಾಮಾನ್ಯವಾಗಿರುವುದಿಲ್ಲ, ಗೊತ್ತಲ್ಲ. ನಿಮ್ಮ ಜೀವನದಲ್ಲಿ ಅಜ್ಞಾತವಾದಂತಹ ಒಂದು ನಿಮಗೆ ಗೊತ್ತಿಲ್ಲದೇ ಇರೋಂಥ ಯಾವುದೋ ಒಂದು ಜಾಗಕ್ಕೆ ಹೋಗಿ ಸಿಕ್ಕಾಕೋತೀರಾ. ಅದರಿಂದ ಒಳ್ಳೆಯದು ಕೂಡ ಆಗುತ್ತೆ, ಕೆಟ್ಟದ್ದು ಕೂಡ ಆಗುತ್ತೆ. ನೀವು ಹುಷಾರಾಗಿ ಹೆಜ್ಜೆ ಇಟ್ಟು ಅಂತಂದರೆ ಒಳ್ಳೆಯದಾಗತ್ತೆ. ಸ್ವಲ್ಪ ನೀವು ಕೇರ್ಲೆಸ್ ಮಾಡ್ತು, ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ಕೆಟ್ಟದ್ದಾಗತ್ತೆ. ಆ ಒಂದು ನಿರ್ಧಾರ, ಆ ಒಂದು ಮಾತು, ಆ ಒಂದು ಕ್ಷಣ ನಿಮ್ಮ ಮುಂದಿನ ಒಂದು ತಿಂಗಳ ಒಂದು ಭವಿಷ್ಯವನ್ನು ಬದಲಾವಣೆ ಮಾಡುತ್ತೆ. ಹುಷಾರಾಗಿರಬೇಕು. ಮುಂದಿನ 3 ತಿಂಗಳು ನೀವು ಈ ಒಂದು ನಾನು ಹೇಳುವಂಥ ಒಂದು ವಿಚಾರವನ್ನು ನೀವು ತಿಳ್ಕೋದು ಅಂತಂದರೆ ನೆಮ್ಮದಿಯಾಗಿರ್ಬೋದು. ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ ಅಲ್ಲ. ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಳ್ಳಿ. ನೋಡಿ, ತಿಂಗಳ ಒಂದು ಮೊದಲ ಅರ್ಧ ದಿನ ನಿಮಗೆ ಅಂತಂದರೆ ಮಂಗಳನ ಒಂದು ಶಕ್ತಿ ಹೆಚ್ಚು ಜಾಸ್ತಿ ಆಗ್ತಾ ಬರುತ್ತೆ. ಕೋಪ ಹೆಚ್ಚಾಗುತ್ತೆ, ಮತ್ತು ಇಮ್ಮಿಡಿಯೇಟಾಗಿ ನಿರ್ಧಾರ ತೆಗೆದುಕೋತೀರಾ. ಆ ಒಂದು ಮನೋಭಾವನೆ ಬರುತ್ತೆ. ನೀವು ಸಿಕ್ಕಾಪಟ್ಟೆ ಕೆಲಸದಲ್ಲಿ ಒತ್ತಡ ಬರುತ್ತೆ. ಇದು ಸಡನ್ನಾಗಿ ನಿರ್ಧಾರ ತಗೊಳ್ಳೋದ್ರಿಂದ ನಿಮ್ಮ ದೊಡ್ಡ ಸಮಸ್ಯೆ. ಯಾವುದೇ ಒಂದು ವಿಚಾರದ ಸಡನ್ ಯೋಚನೆ ಮಾಡ್ತೀನಿ, ಕೇಳ್ತೀನಿ, ತಿಳ್ಕೊತೀನಿ, ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಹೇಳಬೇಕು. ಇಲ್ಲ ಅಂತಂದರೆ ದೊಡ್ಡ ಸಮಸ್ಯೆಗಳಂತೂ ಗ್ಯಾರಂಟಿ. 6ನೇ ತಾರೀಕಿಂದ 11ನೇ ತಾರೀಕುವರೆಗೂ ಇವೇನು ಅಂತಂದರೆ ಬ್ಯಾಂಕ್ ಕೆಲಸಗಳನ್ನು ನೀವು ಒಂದಲ್ಲ ಸಿಗ್ನೇಚರ್ ಹಾಕಬೇಕು ಅಂದರೆ, ಬ್ಯಾಂಕ್ ಕೆಲಸ ಆಗಬೇಕು ಅಂತಂದರೆ, ಏನಾದ್ರು ತೊಗೋಬೇಕು ಅಂತಂದರೆ, ಕಾಸ್ಟ್ಲಿ ಐಟಮ್ ತೊಗೋಬೇಕು, 1-10 ಸರಿ ಯೋಚನೆ ಮಾಡ್ತಾ ಓದ್ಕೊಳ್ಳಿ. ಅಲ್ಲೇ ಸ್ವಲ್ಪ ನಿಮಗೆ ಸಮಸ್ಯೆ ಆಗುವಂಥದ್ದು. ಒಂದು ಆ ಥರದ ಸಹಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಅದು ಮಾಡ್ತು ಅಂತಂದರೆ ನಿಮ್ಮ ಮುಂದಿನ ತಿಂಗಳು ದೊಡ್ಡ ಸಮಸ್ಯೆಯನ್ನು ಎದುರಿಸ್ಬೇಕಾಗತ್ತೆ. ಗೊತ್ತಾಗಿ ಇನ್ನೊಂದೇನು ಅಂತಂದರೆ, ಈ ನಿಮ್ಮ ಒಂದು ನಾಯಕತ್ವವನ್ನು, ಅಂದರೆ ನೀವೇನೋ ಒಂದು ನಾಯಕತ್ವ ಅನ್ನೋದಕ್ಕಿಂತ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನು 3ನೇ ವ್ಯಕ್ತಿ ಅಂತ ಸಂಬಂಧ ಇಲ್ಲದವರು, ಬಟ್ ಸಂಬಂಧ ಇರೋಂಥ ವ್ಯಕ್ತಿಗಳಿಗೆ ಹೇಳಿಕೊಟ್ಟು ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಇದು ತಪ್ಪು ಅಂತ ನಿಮಗೆ ಬಯಸುವಂತಹ ಒಂದು ಕೆಲಸ ಆಗುತ್ತೆ. ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು, ಅವ್ನಿಗೆ ಇನ್ನೊಂದು ಯಾರೋ ಬಂದು ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಕೊಡ್ಬೋದು. ನೀವು ಚೆನ್ನಾಗಿ ಕೆಲಸ ಒಳ್ಳೆ ಲಾಭ ಮಾಡ್ತಾ ಇರ್ತೀರ, ಯಾರೋ ಬಂದು ಹೇಳಿಕೊಟ್ಟು ಆ ಲಾಭವನ್ನು ಕೆಡಿಸೋವಂಥ ಒಂದು ಚಾನ್ಸಸ್ಗಳು ಇರುತ್ತೆ. ಇನ್ನೊಂದೇನಂತಂದ್ರೆ, ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಹುಷಾರಾಗಿರಬೇಕು ಅಲ್ಲ. ಆದರೆ ಈ ಮಾರ್ಚ್ 14ನೇ ತಾರೀಕಿನ ಮೇಲೆ ಪರಿಸ್ಥಿತಿ ನಿಧಾನವಾಗಿ ಬದಲಾವಣೆ ಆಗುತ್ತೆ ಅಲ್ಲ. ತುಂಬ ಅಂದರೆ ಒತ್ತಡ, ಸಿಕ್ಕಾಪಟ್ಟೆ ಒತ್ತಡ, ಪ್ರೆಷರ್ ಇರುತ್ತೆ ನಿಮ್ಮ ಕೆಲಸ ಕಡೆಯಲ್ಲಿ. ನೀವು ಬೈದು ಬಿಡ್ತೀರ ನೀವೇನಾದ್ರು ಒಂದು ಕೆಲಸ ಮಾಡ್ತು ಅಂತಂದರೆ ಅದಲ್ಲ. ಆರೋಗ್ಯದಲ್ಲಿ ಏನು ಅಂತಂದರೆ ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗ್ಬೋದು, ಬಿಡ್ಬೋದು, ಎಡವು ಬೀಳುವಂಥ ಚಾನ್ಸಸ್ ಇರುತ್ತೆ. ಜಾರುವುದು, ನೀರಿರೋ ಕಡೆ ತುಂಬ ಹುಷಾರಾಗಿರಬೇಕು. ಬಾತ್ರೂಮಿಂದ ಬರಬೇಕಾದ್ರೆ ನೀವು ನಿಧಾನಕ್ಕೆ ನೋಡ್ಕೊಂಡು ಬನ್ನಿ. ಯಾಕಂದರೆ ನೀರಿಗೀರು ಹೆಚ್ಚುತ್ತೆ ಅಂತ ನೀರಲ್ಲಿ ನೀವು ಸರಿಯಾಗಿ ಕಾಲು ಗೀಲೆಲ್ಲ ಒರೆಸ್ಕೊಳ್ದೆ ಮ್ಯಾಟ್ನ ಕೈಯಲ್ಲೆಲ್ಲ ಉಜ್ಜದೆ ನೀವು ಸಡನ್ನಾಗಿ ಬಂತು ಅಂದರೆ ಜಾರು ಬೀಳುವಂಥ ಚಾನ್ಸಸ್ಗಳು ಇರುತ್ತೆ. ಅಥವಾ ಮೆಟ್ಲ ಕಲ್ಲು ಎಡವಿ ಬೀಳುವಂಥ ಒಂದು ಚಾನ್ಸಸ್ ಇರುತ್ತೆ. ಅವತ್ತು ದೊಡ್ಡ ಪೆಟ್ಟನ್ನು ತಿನ್ನುವಂಥ ಒಂದು ತುಂಬ ಹುಷಾರಾಗಿರಿ. ಹಣ ಈ ತಿಂಗಳು ನಿಮಗೇನಂತ ತುಂಬ ಯಾವುದೋ ರೀತಿಯಿಂದ ನಿಮಗೆ ಬರುತ್ತೆ ಗೊತ್ತಲ್ಲ, ಅದನ್ನು ತುಂಬ ಖುಷಿ ಆಯ್ತಾ ರಿಸೀವ್ ಮಾಡ್ಕೊಳ್ಳಿ ಗೊತ್ತಲ್ಲ. ಇನ್ನೊಂದೇನು ಅಂತಂದರೆ, ಈ 20ನೇ ತಾರೀಕು ಮೇಲೆ ನಿಮಗೆ ಈ ಯಾವುದೋ ಒಂದು ಕಾಣದ ಒಂದು ಕೈ ನಿಮ್ಮ ಒಂದು ಪ್ಲ್ಯಾನ್ನೆಲ್ಲ ಉಲ್ಟಾ ಮಾಡುತ್ತೆ. ಏನು ಹೇಳಿ, ನೀವೇನು ಅಂದ್ಕೊಂಡಿದ್ದೀರ ಜೀವನದಲ್ಲಿ ಅದನ್ನೆಲ್ಲ ಉಲ್ಟಾ ಮಾಡುತ್ತೆ. ಅದಕ್ಕೋಸ್ಕರ ರಕ್ಷಣಾ ಕವಚವಾಗಿ ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಗೋಮತಿ ಚಕ್ರವನ್ನು ಜೋಬಲ್ಲಿ ಇಟ್ಕೋಬೇಕು. ದೊಡ್ಡ ಗೋಮತಿ ಚಕ್ರ, ಅಥವಾ ಮಲ್ಕೊಳ್ಳೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಈ ಒಂದು ಗೋಮತಿ ಚಕ್ರನ ತಲೆ ದಿಂಬು ಕೆಳಗಡೆ ಅಥವಾ ಹಾಸಿಗೆ ಕೆಳಗಡೆ ಇಟ್ಕೊಳ್ಳಿ. ಗೊತ್ತಲ್ಲ, ನಿಮ್ಮ ಯಾವ ಒಂದು ಶತ್ರುಗಳು ಕೂಡ ನಿಮಗೆ ಏನು ಮಾಡೋದಿಲ್ಲ.
ಗೊತ್ತಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ಕಾಗೆಗೆ ಊಟ ಹಾಕಿ. ಮತ್ತು ಮನೆಯಲ್ಲಿ ಸಣ್ಣ ಪುಟ್ಟದಕ್ಕೂ ಕೂಡ ದೊಡ್ಡದಾಗಿ ಜಗಳ ಆಗುವಂತಹ ಒಂದು ಸಂಭವ ಇರುತ್ತೆ. ನಿಮ್ಮ ಮನೆಯವರು ಹಠ ಹಿಡಿದು ಇಂಥದ್ದು ಬೇಕು, ಇಂಥದ್ದು ಮಾಡಬೇಡಿ, ಇಂಥದ್ದು ಮಾಡಿ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಉಂಟಾಗುವಂಥ ಒಂದು ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ಅಲ್ಲ. ಅದಕ್ಕೆಲ್ಲ ನೀವು ಹೆಂಗೆ ಮಾಡಬೇಕು ಅಂದರೆ ಮೌನದಿಂದ ನೀವು ಪಾಠ ಕಲಿಸ್ಬೇಕು. ಮೌನ ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ಈ ಮದುವೆ ಸೆಟ್ ಆಗೋಂಥವ್ರಿಗೂ ಕೂಡ ಸೆಟ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ವಾದ ವಿವಾದಗಳು ಜಾಸ್ತಿ ಆಗುತ್ತೆ. ಮದುವೆ ಅರ್ಧಕ್ಕೆ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ವಿದ್ಯಾರ್ಥಿಗಳು ಎಕ್ಸಾಮ್ ಏನಾದ್ರು ಬರಿತಾ ಇತ್ತು ಅಂತಂದರೆ ಅದರಲ್ಲಿ ಏನು 80% ತೆಗಿತವ್ರು 20% ತೆಗೆಯುವಂಥ, ಅಂದರೆ 20% ಕಡಿಮೆ ಆಗಿ ಬರೀ 50-60% ತೆಗೆಯುವಂಥ ಚಾನ್ಸಸ್ಗಳಿರ್ತವೆ. ಅದಕ್ಕೋಸ್ಕರ ನೀವು ಸೂರ್ಯನ ಒಂದು ಆರಾಧನೆಯನ್ನು ಮಾಡಿ, ಬೆಳಗ್ಗೆ ನೀವು ಎಕ್ಸಾಮ್ ಅಥವಾ ಏನಾದ್ರು ಓದಬೇಕಂತಂದರೆ ಸೂರ್ಯಗೆ ನಮಸ್ಕಾರ ಮಾಡಿ ನೀವು ಓದೋಕೆ ಕೂತ್ಕೊಳ್ಳಿ. ಮತ್ತು ಸೂರ್ಯನ ದಿಕ್ಕಿಗೆ ಮುಖ ಮಾಡಿ, ಮತ್ತು ಬೆಳಗ್ಗೆ ಎದ್ದು ನೀವು ಹೋಗಬೇಕು ಅಂತಂದರೆ ಎಕ್ಸಾಮ್ ಬರೋಕ್ಕೆ ಸೂರ್ಯಗೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗ್ತಾ ಬರುತ್ತೆ. ಅಲ್ಲ, ಯಾವುದೋ ಒಂದು ಕಾಲ್ ಬಂದು ಒಂದು 3-4 ದಿನ ನಿಮಗೆ ತಲೆ ಕೆಡುವಂಥ ಒಂದು ಮನಸ್ಥಿತಿ ತಂದು ಹುಡುಕೊಡುತ್ತೆ. ಯಾವುದನ್ನ ಫೋನ್ ಕಾಲ್ ಬರುತ್ತೆ, ಏನೋ ಒಂದು ವಿಚಾರ ನಡೆಯುತ್ತೆ, ಅದು 4-5 ದಿನ ಆ ಒಂದು ಹ್ಯಾಂಗ್ ಓವರ್ ಅಂತಂದರೆ ತುಂಬ ತೊಂದರೆ ಆಗುತ್ತಾ ಬರುತ್ತೆ. ಹಾಗಾಗಿ ಅದು ನಿಮ್ಮ ಶತ್ರುಗಳಿಂದ ಆಗಿರುತ್ತೆ. ನಿಮ್ಮ ಪರವಾಗಿ ನೀವು ಏನು ಮಾಡಬೇಕು ಅಂದರೆ ಹನುಮಂತನ ಆರಾಧನೆ, ಗಣಪತಿಯ ಆರಾಧನೆ ಮಾಡೋದ್ರಿಂದ ಅದು ಆ ಒಂದು ಶತ್ರುವಿನ ಒಂದು ತಂತ್ರ ಉಲ್ಟಾಗ್ತಾ ಬರುತ್ತೆ. ಆವಾಗ ನಿಮಗೆ ಆತ್ಮವಿಶ್ವಾಸ ಜಾಗೃತಿ ಆಗುತ್ತೆ. ಜೊತೆಗೆ ಇನ್ನೊಂದೇನು ಅಂತಂದರೆ ಅವಾಗ ನೀವು ಪುಣ್ಯಕ್ಷೇತ್ರದ ದರ್ಶನ ಮಾಡೋದ್ರಿಂದ ಇದು ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ. ಅದಕ್ಕೋಸ್ಕರ ಕೇರಳ ಪ್ರವಾಸಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ. ಆ ಒಂದು ಕೇರಳ ಪ್ರವಾಸಕ್ಕೆ ಮುಂದಿನ ತಿಂಗಳು ಬನ್ನಿ. ಅದರ ಮುಂದಿನ ತಿಂಗಳು ಕಾಮಾಖ್ಯಕ್ಕೆ, ಅದರ ಮುಂದಿನ ತಿಂಗಳು ನಾವು ಪುರಿ ಜಗನ್ನಾಥ, ಅದಕ್ಕೆ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯೆಗೆ, ಈ ಒಂದು ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಮುನ್ನೋಡಿ ಬರಿತಾ ಇದ್ದೀವಿ. ಖಂಡಿತವಾಗ್ಲೂ ಕೂಡ ಈ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತು ಅಂತಂದರೆ ನಿಮಗೆ ಈ ಏನೇ ಒಂದು ವ್ಯವಹಾರದಲ್ಲಿ ಇದು 2-3 ವರ್ಷ ನೀವು ನೆಮ್ಮದಿಯಾಗಿರ್ತೀರ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿ. ಜೊತೆಗೆ ನಿಮ್ಗೇನಂತಂದರೆ ಆತುರದಿಂದ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಅದೇ ನಿಮಗೆ ದೊಡ್ಡ ಹೊಡೆತ ಗೊತ್ತಲ್ಲ. ಏನಂತಂದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಮಾತುಗಳು ನಡೀತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಬೇಡಿ. ಸಮಾಜಕ್ಕೆ ಎದುರ್ಕೊಳ್ಳೋಕೆ ಹೋಗ್ಬಿಡಿ. ಸಮಾಜಕ್ಕೆ ಯಾರು ಏನು ಅನ್ಕೋತಾರೋ ಅಂತ ನೀವು ಎದುರ್ಕೋತು ಅಂತಂದರೆ ನಿಮ್ಮನ್ನ ತುಳಿತಾರೆ. ಅದನ್ನು ಹೇಗೆ ಎದುರಿಸ್ಬೇಕು ಅಂತ ನನ್ನ ಆನ್ಲೈನ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ಹಾಗಾಗಿ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಮಾಡಿ. ನಿಮಗೆ ಅದರಲ್ಲಿ ಇಡೀ ಸಂಪೂರ್ಣವಾದಂಥ ಒಂದು ಜೀವನ ಚರಿತ್ರೆಯೇ ಬದಲಾವಣೆ ಆಗುವಂಥ ಒಂದು ಅದ್ಭುತವಾದಂಥ ಒಂದು ವಿಚಾರಗಳನ್ನ ತಿಳಿಸ್ಕೊಂಡು ನೀವು ಅಳವಡಿಸ್ಕೊತು ಅಂತಂದರೆ ನಿಮ್ಮ ಜೀವನ ಪಾವನ ಆಗುತ್ತೆ ಗೊತ್ತಲ್ಲ. ತಿಂಗಳ ಒಂದು ಕೊನೆಯಲ್ಲಿ ದುಡ್ಡಿಗೆ ಎಷ್ಟೇ ಕಷ್ಟ ಆದರೂ ಕೂಡ ತಿಂಗಳ ಕೊನೆಯಲ್ಲಿ ನೀವೇನು ಕಷ್ಟಪಟ್ಟು ನೀವು 10,000 ರೂಪಾಯಿ ಲಾಸ್ ಆಗಿದೆ ಅಂದರೆ 50,000 ರೂಪಾಯಿ ನಿಮಗೆ ಬರುತ್ತೆ 25ನೇ ತಾರೀಕು ಆದಮೇಲೆ. ಹೆಂಗೋ ಬರುತ್ತೆ, ಆತ್ಮವಿಶ್ವಾಸ ಖುಷಿ ಆಗುತ್ತೆ. ನೀವು ಅಕಸ್ಮಾತ್ ಏನೇ ಹಣಕಾಸಿನ ಸಮಸ್ಯೆ ಆದರೂ ತಲೆ ಕೆಡಿಸ್ಕೊಂಡು ನೀವು ಆಗ್ತದೆ. ನಮ್ಮ ಅಷ್ಟಲಕ್ಷ್ಮಿ ಅಂತ ಇದೆಯಲ್ಲ, ಅದು ನಿಮ್ಮ ಹಣಕಾಸಿನ ಏನೇ ಪ್ರಾಬ್ಲಮ್, ಹಣಕಾಸಿನ ಸಮಸ್ಯೆ, ಸಾಲ ಎನ್ನುವಂಥ ಬ್ರಹ್ಮ ರಾಕ್ಷಸನ ಬ್ರಾಹ್ಮಬಾಣಂತೆ ಒಡೆದು ಚಿಂದಿ ಮಾಡಿ ಪೀಸ್ ಮಾಡಿ ಹಾಕುವಂಥ ಶಕ್ತಿ ನಮ್ಮ ಅಷ್ಟಲಕ್ಷ್ಮಿ ಯಂತ್ರಕ್ಕಿದೆ. ಅದಕ್ಕೋಸ್ಕರ ಅದನ್ನು ಇಟ್ಟು ನೀವು ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತೇನಂತಂದರೆ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುವಂಥ ಒಂದು ಸಂದರ್ಭ ಬರುತ್ತೆ. ನಾನು ಕರೆಕ್ಟಾಗಿದ್ದೀನಾ ಅನ್ನುವಂಥ, ಆಮೇಲೆ ಹೌದು ನೀನು ಕರೆಕ್ಟಾಗಿದ್ದೀನಿ, ನಾನು ಗೆದ್ದೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಬರ್ತಾ ಹೋಗುತ್ತೆ ಅಲ್ಲ. ಇದು ಈ ಒಂದು ಅದ್ಭುತವಾದಂಥ ಮೇಷರಾಶಿಯ ಒಂದು ತಿಂಗಳ ಭವಿಷ್ಯ. ಅದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂದ್ಕೊಂಡಿದ್ದೀರೋ ಅವರು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ ಕಳಿಸಿ. ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ.